ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಸಾಮಾನ್ಯವಾಗಿ ಲೇಟಾಗಿ ಎದ್ದೇಳೋದು. ಈಗಾಗಲೇ 8:30 ಆಗೋಗ್ಬಿಟ್ಟಿದೆ. ಇವಾಗ ಇನ್ಮೇಲೆ ಅಡುಗೆ ಮಾಡಬೇಕು ಅಥವಾ ತಿಂಡಿ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನನ್ನ ಹಸ್ಬೆಂಡ್ಗೆ ಇವತ್ತು ಸ್ವಲ್ಪ ಕೆಲಸ ಇದೆಯಂತೆ, ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿದ್ದಾರೆ. ಸರಿ, ನಾ ತಿಂಡಿ ಮಾಡೋಣ ಅಂತ ಕೇಳಿದೆ. ತಿಂಡಿ ಏನು ಬೇಡ, ಮಧ್ಯಾಹ್ನಕ್ಕೆ ಒಂದೇ ಸಲ ಅಡುಗೆನೇ ಮಾಡಿಬಿಡು, ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಮಾಡೋದು ಅಂತ ಇವಾಗ ಯೋಚನೆ ಮಾಡಬೇಕು. ಮೊದಲು ಸ್ವಲ್ಪ ಟೀ ಮಾಡ್ಕೊಂಡು ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆವಾಗ ಅಲ್ಲಿ ಮಡ್ಕ ಟೀ ಅಥವಾ ತಂದೂರಿ ಟೀನ ಕುಡಿದಿದ್ದು. ನನಗೇನೋ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮನೇಲೇ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಪುಟ್ಟಾಣಿ ಮಡಿಕೆನ. ಇವತ್ತು ತಂದೂರಿ ಟೀನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಪಾರ್ಲರ್ಗೆ ಹೋಗಬೇಕು. ಇವತ್ತು ನನ್ನ ಹೇರ್ ಕಟ್ ಮಾಡಿಸ್ಬೇಕು. ನನ್ನ ಹೇರ್ ತುಂಬ ಬೇಗ ಗ್ರೋತ್ ಆಗುತ್ತೆ, ಬಟ್ ಅಷ್ಟೊಂದು ದಪ್ಪ ಇಲ್ಲ, ಅದು ತಿನ್ನಿದೆ ತುಂಬಾನೇ. ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇವತ್ತು ಕಂಪ್ಲೀಟ್ ದಿನ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಮನೆ ಕೂಡ ಕ್ಲೀನ್ ಮಾಡಬೇಕು. ಮನೆ ಕ್ಲೀನ್ ಕೂಡ ಮಾಡಿ ಎಷ್ಟೊಂದು ದಿನ ಆಗೋಗ್ಬಿಟ್ಟಿದೆ. ಎಲ್ಲನೂ ಯಾವ ಥರ ಮಾಡ್ತೀನೋ ಇವತ್ತು ಗೊತ್ತಿಲ್ಲ. ಆದಷ್ಟು ಎಲ್ಲ ಕೆಲಸನೂ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವ್ಲಾಗ್ನ ಕೂಡ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಇವಾಗ ಮೊದಲು ಟೀನ ಮಾಡ್ಕೊತಾ ಇದ್ದೀನಿ. ನಾನು ಮಾಮೂಲಿಯಾಗಿ 1 ಗ್ಲಾಸಷ್ಟು ಹಾಲು ಹಾಕಿದ್ರೆ 1 ಗ್ಲಾಸ್ ನೀರು ಹಾಕ್ತೀನಿ. ಹಾಗೆ 1 ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡು 3 ಪೀಸ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಶುಂಠಿ, ಏಲಕ್ಕಿ ಮತ್ತು ಚಕ್ಕೆನ ಕುಟ್ಟಿ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಮಡಿಕೆ ಕೂಡ ನಾನು ನೆನ್ನೆ ತೊಗೊಂಡು ಬಂದಿದ್ದೆ. ಹಾಗೆ ಒಂದು ಕಡೆ ಸೈಡಲ್ಲಿ ಮಡಿಕೆನ ನಾನು ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಆ ಕೆಂಡದ ಮೇಲೆ ಮಡಿಕೆನ ಇಟ್ಟು ಸುಡ್ತಾರೆ, ಆವಾಗ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೆಂಡ ಎಲ್ಲ ಇಲ್ಲ ಅಲ್ಲ, ಹಾಗಾಗಿ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಡಿಕಾಕ್ಷನ್ ಎಲ್ಲ ಕುದ್ಮೇಲೆ ಅದಕ್ಕೆ ನಾನು ಇವಾಗ 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಟೀ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಸೈಡಲ್ಲಿ ನಾನು 2 ಮಡಿಕೆನೂ ಕೂಡ ಈ ಥರ ಸುಟ್ಕೊತಾ ಇದ್ದೀನಿ, ಅಂದರೆ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಅದು ಬೇಗನೆ ಬಿಸಿ ಆಗಿಬಿಡುತ್ತೆ. ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಈ ಥರ ಮಡಿಕೆ ಅಥವಾ ಮಟ್ಕನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಈ ಟೀನ ಈ ಥರ ಸೋಸ್ಕೊತಾ ಇದ್ದೀನಿ. ಸೇಮ್ ನಾವು ಹೊರಗಡೆ ಹೋಗಿ ನೋಡಿದಾಗ ಈ ಥರ ಟೀ ಉಕ್ಕು ಬರ್ತಿರುತ್ತೆ ನೋಡಿ, ಆ ಮಡಿಕೆಗೆ ಹಾಕಿದ ತಕ್ಷಣ ಅದೇ ಥರ ಇವಾಗ ಇಲ್ಲೂ ಬರ್ತಿದೆ ನೋಡಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಕೂಡ ಹಂಗೆ ಹೇಳ್ತಾಯಿದ್ರು. ಅವತ್ತು ನಾವು ಟೇಸ್ಟ್ ಮಾಡಿದ್ವಲ್ಲ, ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅಪರೂಪಕ್ಕೆ ಒಂದಿನ ಈ ಥರ ಮಾಡ್ಕೊಂಡು ಕುಡಿದ್ರೆ ನಮಗೂ ಹೊರಗಡೆ ಹೋಗಿ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅನಿಸಲ್ಲ ಅಲ್ಲ, ಹಾಗಾಗಿ ನಾನು ಒಂದ್ಸಲ ಟ್ರೈ ಮಾಡಿದೆ ಅಷ್ಟೇ. ಚೆನ್ನಾಗಿದೆ. ಅವತ್ತು ಕುಡ್ದಿದ್ವಲ್ಲ ಅದೇ ಥರ ಆಯಿತಾ ಅದು ಬೇರೆ ಥರ ಆಯಿತಾ? ಇಲ್ಲ, ಅದು ಸ್ವಲ್ಪ ಘಾಟ್ ಜಾಸ್ತಿ ಆಗ್ಬಿಟ್ಟಿತ್ತು. ಇದು ಪರ್ಫೆಕ್ಟಾ? ಇಷ್ಟ ಆಯಿತಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಅರ್ಜೆಂಟಲ್ಲಿ ಕುಡ್ದು ಹೋಗ್ತಿದ್ದಾರೆ. ಇವತ್ತು ಲೇಟೇ ಆಗೋಯ್ತು. ಟೈಮ್ ಆಗ್ಬಿಟ್ಟೈತೆ ಇವತ್ತು, ಪಾಪ ನೋಡೋಕ್ಕಾಗ್ತಾ ಇಲ್ಲ. ವೈಟ್ ಪ್ಯಾಂಟ್ ಹಾಕೊಂಡು ನೆಲದ ಮೇಲೆ ಕುತ್ಕೊಂಡಿದ್ದಾರೆ. ಕಸ ಹೊಡೆದಿರಲ್ಲ, ಎಲ್ಲ ಕ್ಲೀನಾಗಿ ಮಾಡಿರ್ತೀಯಲ್ಲ. ಬೆಳಗ್ಗೆ ಕಸನೇ ಗುಡಿಸಿಲ್ಲ ನಾನು ನೋಡಿ. ನೆನ್ನೆ ಹಚ್ಚಿರೋ ರಂಗೋಲಿ ಕೂಡ ಹೋಗಿಲ್ಲ ಇನ್ನ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಬೇಕು. ಕುತ್ಕೊಂಡ್ರೆ ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟವ್ರೆ, ಬರೀ ಇದನ್ನೇ ಹೇಳೋದು ಡೈಲಿ. ಬಾಯ್. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವರು ಪಾಪ ಬೇಗನೆ ಹೊರಟ್ರು, ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅವ್ರ ಬಾಸ್ ಫೋನ್ ಮಾಡ್ತಾ ಇದ್ರು, ಹಾಗಾಗಿ ಹೊರಟ್ಬಿಟ್ರು. ಸರಿ, ಅವ್ರು ಹೋದ್ಮೇಲೆ ತಿಂಡಿ ಏನು ಮಾಡೋದು ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಮಧ್ಯಾಹ್ನ ಹೆಂಗಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ವಾ, ಹಾಗಾಗಿ ಅನ್ನ ಸಾಂಬಾರು ಏನಾದರೂ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ಫ್ಲ್ಯಾಶ್ ಆಯಿತು. ಅವರೊಂದು 4-5 ದಿನದಿಂದ ಕೂಡ ಕೇಳ್ತಾ ಇದ್ರು, ಆ ಮಟನ್ ಗ್ರೇವಿ ಏನಾದರೂ ಮಾಡಿಕೊಡು, ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ. ನಾನು
ಭಾನುವಾರ ಮಾಡ್ತೀನಿ ಬಿಡಪ್ಪು ಅಂತ ಹೇಳಿದ್ದೆ. ಆದ್ರೆ ನನಗೂ ಕೂಡ ಮರ್ತೇ ಹೋಗ್ಬಿಟ್ಟಿತ್ತು. ಆಮೇಲೆ ಯೋಚನೆ ಮಾಡಿದ್ನಲ್ವಾ, ಸರಿ ಇವಾಗ ಮಟನ್ ಬಿರಿಯಾನಿ ಮಾಡಿ ಸ್ವಲ್ಪ ಗ್ರೇವಿ ಮಾಡಿಬಿಡೋಣ. ಅವರು ಮಧ್ಯಾಹ್ನ ಬರೋ ಅಷ್ಟರಲ್ಲಿ ಹೊಟ್ಟೆ ಹಸ್ಕೊಂಡಿರ್ತಾರೆ. ಮಟನ್ ನೋಡಿದ್ರೆ ಇನ್ನೂ ಜಾಸ್ತಿ ಖುಷಿಪಟ್ಟು ಊಟ ಮಾಡ್ತಾರೆ ಅಂದ್ಕೊಂಡು ಆರ್ಡರ್ ಕೂಡ ಮಾಡಿದ್ದೀನಿ. ಇವಾಗ ಮೊದಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಟೀ ಕುಡ್ದಿರೋ ಪಾತ್ರೆ ಎಲ್ಲ ಯಾವುದು ತೊಳೆದಿಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಟನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಿಮಗೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಮಿನಿ ವ್ಲಾಗ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಿತ್ತು. ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಮೊದಲು ಈರುಳ್ಳಿ, ಟೊಮೊಟೊ ಅಥವಾ ತರಕಾರಿ ಎಲ್ಲನೂ ಹೆಚ್ಚಿಟ್ಕೊಂಡು ಬಿಡ್ತೀನಿ. ಆಮೇಲೆ ಒಂದೇ ಸಲ ಅಡುಗೆನ ಮಾಡ್ಕೊಂಡು ಬಿಡ್ಬೋದಲ್ವಾ, ಹಾಗೆ ನನಗೆ ಮಟನ್ ತಿಂದರೆ ಸ್ವಲ್ಪ ಅಲರ್ಜಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಗ್ ಸಲಾಡ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮೊಟ್ಟೆನೂ ಕೂಡ ಒಂದು ಸೈಡಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಮಟನ್ ಬಿರಿಯಾನಿ ಜೊತೆಗೆ ಒಂದು ಗ್ರೇವಿ ಅಥವಾ ಕರಿನೂ ಕೂಡ ಮಾಡ್ಕೊತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಈ ಥರ ಮಟನ್ ಗ್ರೇವಿ, ಸಾಂಬಾರೆಲ್ಲ ತುಂಬ ಇಷ್ಟ ಆಗುತ್ತೆ. ಬಿರಿಯಾನಿನೂ ಕೂಡ ಇಷ್ಟ ಆಗುತ್ತೆ, ಆದರೆ ಬಿರಿಯಾನಿಗಿಂತ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲದಕ್ಕೂ ಒಂದೇ ಸಲ ಈರುಳ್ಳಿ, ಟೊಮೊಟೊ ಎಲ್ಲನೂ ಹೆಚ್ಚಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು 1 kg ಅಷ್ಟು ಮಟನ್ನ ತರಿಸ್ಕೊಂಡಿದ್ದೆ. ಒಬ್ರಿಗೆ 1 kg ತರಿಸಿದ್ದೀರಾ ಶಿಲ್ಪ ಅಂತ ಕೇಳಬೇಡಿ, ನನ್ನ ತಮ್ಮ ಕೂಡ ಬರ್ತಾನೆ. ಸೊ ಇಬ್ಬರಿಗೆ ಬೇಕಾಗತ್ತೆ ಅಂತ ಹೇಳಿ ನಾನು ತರಿಸ್ದೆ ಅಷ್ಟೇ. ನನಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನೊಂದು ದಿನ ಮಾಡಿಕೊಡೋದು ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಒಂದೇ ಸಲ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಇವಾಗ ಒಂದು ಅರ್ಧ kg ಮಟನ್ಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಪುಡಿ, ಹಾಗೆ 1 ಸ್ಪೂನ್ ಅಷ್ಟು ಮೊನ್ನೆ ನಾನು ಬಿರಿಯಾನಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಸ್ಪೂನಲ್ಲಿ ಆ ಪೌಡರ್ನೆಲ್ಲ ಹಾಕೊಂಡಿರ್ತೀವಿ ನೋಡಿ, ಅದೇ ಸ್ಪೂನಲ್ಲಿ 3 ಸ್ಪೂನಷ್ಟು ಮೊಸರನ್ನ ಹಾಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನದ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾನು ಈ ಮಟನ್ನ ಎತ್ತಿಟ್ಕೊಂಡು ಬಿಡ್ತೀನಿ. ಫ್ರಿಜ್ಜಲ್ಲಾದರೂ ಎತ್ತಿಟ್ಕೊಳ್ಬೋದು ಅಥವಾ ಮಾಮೂಲಿಯಾಗಿ ಹೊರಗಡೆ ಕೂಡ ಎತ್ತಿಟ್ಕೊಳ್ಬೋದು. ಆದರೆ ಅರ್ಧ ಗಂಟೆನಾದರೂ ನಾವು ಈ ಥರ ಮ್ಯಾರಿನೇಟ್ ಮಾಡಿ ಇಡಬೇಕು, ಆವಾಗಲೇ ಬಿರಿಯಾನಿ ಚೆನ್ನಾಗಿ ಬರೋದು. ಬಿರಿಯಾನಿ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತಲ್ಲ, ಅಷ್ಟರಲ್ಲಿ ಮಟನ್ ಗ್ರೇವಿನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆನ ಸೇರಿಸಿದ್ದೀನಿ, ಯಾಕಂದರೆ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಅರ್ಧ kg ಮಟನ್ಗೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಅಂದರೆ 2 ತೊಗೊಳ್ಬೇಕು, ಆವಾಗ ಮಸಾಲೆ ಸರಿ ಹೋಗುತ್ತೆ. ಹಾಗೆ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿದು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇಷ್ಟು ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಗ್ರೇವಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗೆ ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ, ಹಾಗೆ ಒಂದು ಅರ್ಧ ಮರಾಠ ಮೊಗು, 2 ಚಕ್ಕೆ, 1-2 ಲವಂಗ, 1 ಅನಾನಸ್ ಹೂವು, 1-2 ಏಲಕ್ಕಿ, ಒಂದು 7ರಿಂದ 8 ಮೆಣಸು, 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ, ಕೆಳಗಡೆ ಇಳಿತಾ ಇದ್ದೀವಿ ಅನ್ನೋ ಟೈಮಲ್ಲಿ ನಾವು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅದ್ರ ಬಿಸಿಗೇನೆ ಇದೆಲ್ಲ ನೀಟಾಗಿ ಫ್ರೈ ಆಗೋಗ್ಬಿಡುತ್ತೆ. ಈಗ ನೀವು ನೋಡ್ತಿರ್ಬೋದು, ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ಎತ್ತಿಟ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು, ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ಆವಾಗ ಅದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಹಾಗೆ ಇವಾಗ ಒಂದು ಕುಕ್ಕರ್ಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಮಟನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆನ ನಾನು ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಯಿ ಜೀರಾ, ಅನಾನಸ್ ಹೂವು, ಸ್ವಲ್ಪ ಚಕ್ಕೆ, 2 ಲವಂಗ, ಹಾಗೆ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನೂ ಕೂಡ ಉದ್ದುದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾವು ಅರ್ಧ kg ಮಟನ್ ತೊಗೊಳ್ತಾ ಇರೋದ್ರಿಂದ ನಾನು ಫುಲ್ಲು ಮಟನ್ ಗ್ರೇವಿಗೆ 2 ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ kg ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಮಟನ್ನ ಸೇರಿಸಿದಾದ್ಮೇಲೂ ಕೂಡ ನಾವು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಟನ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಆ ಥರ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು 1 ಸ್ಪೂನ್ ಆಗೋವಷ್ಟು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊತಾ ಇದ್ದೀನಿ.
ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ, ಆ ಥರ ಟೀ ಸ್ಪೂನಲ್ಲಿ ನಾವು ಇದನ್ನೆಲ್ಲ ಸೇರಿಸ್ಕೊಳ್ಬೇಕು. ಹಾಗೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1 ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ದಪ್ಪ ಇರೋದನ್ನೇ ತೊಗೊಳ್ಬೇಕು. ಹಾಗೆ ಟೊಮೊಟೊ ಎಲ್ಲ ಸೇರಿಸಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಸಾಂಬಾರು ಥರ ಟೇಸ್ಟ್ ಬೇರೆ ಥರನೇ ಬಂದುಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕಿದ್ದೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದು 2 ವಿಷಲ್ನ ನಾನು ತೆಗೆಸ್ತೀನಿ. ಮಟನ್ ಸ್ವಲ್ಪ ಎಳೆದಿರೋದ್ರಿಂದ 2 ವಿಷಲ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ. ಏನಾದರೂ ಬಲ್ತಿರೋ ಮಟನ್ ಅಂತಾರಲ್ಲ, ಆ ಥರ ಮಟನ್ ಇದ್ದರೆ ಒಂದು 3-4 ವಿಷಲ್ನ ಕೂಗಿಸ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ನಾನು ಆ ಕಡೆ ಒಲೆಗೆ ಇಟ್ಬಿಟ್ಟು ಬಿರಿಯಾನಿಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಾನು ಎಲ್ಲ ಅಡುಗೆನೂ ಇದೇ ಒಲೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆ ಕಡೆ ಒಲೆಯಲ್ಲಿ ಇಟ್ಬಿಟ್ರೆ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಆ ಕಡೆ ಇಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಇವಾಗ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, 4 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, 1 ಮರಾಠ ಮೊಗ್ಗು, ಜಾಪತ್ರೆ, 2 ಏಲಕ್ಕಿ, ಕಸೂರಿ ಮೆಥಿ ಮತ್ತು 1-2 ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು, ಆವಾಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಈರುಳ್ಳಿಗೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಒಂದು 2 ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದು ಟೊಮೊಟೊ, ಹಾಗಾಗಿ 2 ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಟೊಮೊಟೊ ಆದರೆ 1 ಹಾಕ್ಕೊಂಡ್ರೆ ಸಾಕಾಗೋಗ್ಬಿಡುತ್ತೆ, 2 ಹಾಕ್ಕೊಂಡ್ರೆ ತುಂಬ ಹುಳಿ ಆಗುತ್ತೆ. ಹಾಗೆ ಇದು ಆ್ಯಪಲ್ ಟೊಮೊಟೊ ಅಂತಾರಲ್ಲ, ಆ ಟೊಮೊಟೊನ ಸೇರಿಸ್ಕೊಂಡಿರೋದು. ಚೆನ್ನಾಗಿ ನಾವು ಟೊಮೊಟೊನೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಟನ್, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಮೀಡಿಯಮ್ ಗ್ಲಾಸ್ ಬರುತ್ತಲ್ಲ, ಅದರಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಒಂದು 2 ವಿಷಲ್ನ ನಾನು ತೆಗೆಸ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ಇದು ಮಟನ್ ಸ್ವಲ್ಪ ಎಳೆದಾಗಿದೆ, ಹಾಗಾಗಿ ನಾನು 2 ವಿಷಲ್ ಮಾತ್ರ ಕೂಗಿಸ್ತಾ ಇದ್ದೀನಿ. ಬಲ್ತಿರುತ್ತೆ ಮಟನ್ ಅನ್ನೋದಾದರೆ ಒಂದು 4 ವಿಷಲ್ ಆದರೂ ಕೂಗಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಮಟನ್ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಈ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಕ್ಕೆ ಸುಮಾರು ಒಂದು 35-40 ನಿಮಿಷ ಬೇಕಾಗುತ್ತೆ. ಯಾಕಂದರೆ ನಾವು ಮಟನ್ನ ಸಪ್ರೇಟಾಗಿ ಕೂಗಿಸ್ಕೊಂಡು ಅದು ತಣ್ಣಗಾಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಆಮೇಲೆ ರೈಸ್ನ ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕಾಗತ್ತಲ್ವ, ಹಾಗಾಗಿ ಆಗಲೇ ನಾನು ಮಟನ್ ಗ್ರೇವಿನ ವಿಷಲ್ ಕೂಗಲಿಕ್ಕೆ ಇಟ್ಟಿದ್ದೆ ನೋಡಿ, ಅದು ಕೂಡ ಇವಾಗ ಬೆಂದಿದೆ. ನಾನು 1 ವಿಷಲ್ ಮಾತ್ರ ತೆಗೆಸ್ಕೊಂಡೆ. 1 ವಿಷಲ್ ತೆಗೆಸ್ಕೊಂಡಿದ್ದಾದಮೇಲೆ ಚರ್ಬಿ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ವಿಷಲ್ ಕೂಗಿಸ್ಕೊಳ್ತೀನಿ. ಮೊದಲನೇ ಸಲನೇ ನಾವು ಎಲ್ಲನೂ ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ತುಂಬ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ, ಏನೋ ಒಂಥರ ಎಣ್ಣೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ ಅಷ್ಟೇ. ಇವಾಗ ನಾನು ಮಟನ್ ಬಿರಿಯಾನಿಗೆ ಬಾಸುಮತಿ ರೈಸ್ನ ನೆನೆಸ್ಕೊಳ್ತಾ ಇದ್ದೀನಿ. ನಾನು 1/4 ಕಪ್ಪಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ, ಅಂದರೆ ಒಂದು 400 ಗ್ರಾಮ್ ಅಂತ ಅಂದ್ಕೊಳ್ಳಿ. 400 ಗ್ರಾಮಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಇವಾಗ ಒಂದು ಪಾತ್ರೆಗೆ 1-2 ಚಮಚಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿನ ನಾವು ಸೋದಿಸ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ನೀರಿಗೆ ನಾನು 1 ಪಲಾವ್ ಎಲೆ, 1-2 ಏಲಕ್ಕಿ, 4 ಮೆಣಸು, 1 ಜಾಪತ್ರೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ, 1 ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ಫ್ಲೇವರ್ಗೋಸ್ಕರ ಹಾಕೊಳ್ಳೋದು ಅಷ್ಟೇ, ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀರನ್ನ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಅನ್ನುವಾಗ ಈ ಅಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಅನ್ನ ಬೆಂದೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಇದಕ್ಕೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಫುಲ್ ಘಮ ಘಮ ಅಂತ ಐತೆ. ಏನು ಮಾಡಿದ್ಯಾ? ಯಾವ ಥರ ಸ್ಮೆಲ್ ಬರ್ತೈತೆ? ಚಿಕನ್, ಮಟನ್ ಮಾಡಿದ್ಯಾ? ಎಲ್ಲಿ ತಂದೆ? ನಾನು ತರಿಸ್ಕೊಂಡೆ ಅಂದಲ್ಲಿ. ಆಹಾ, ನಿಜ. ಅಯ್ಯಪ್ಪ, ಫುಲ್ಲು ಘಮ ಘಮ ಅಂತ ಐತೆ, ಕೆಳಗಡೆ ಮೆಟ್ಲವರೆಗೂ ಬತ್ತೈತೆ. ನಾನು ಯಾರಪ್ಪ ಬಿಲ್ಡಿಂಗಲ್ಲಿ ಇಷ್ಟೊಂದು ಘಮ ಅನಿಸ್ತವ್ರೆ ಅಂತ. ಅಯ್ಯೋ, ಹೊಟ್ಟೆ ಇಷ್ಟೈತೆ. ಬೇಗ ಬೇಗ. ಇಷ್ಟು ಬೇಗ ಬಂದಲ್ಲಪ್ಪ? ಕೆಲಸ ಬೇಗ ಮುಗಿ, ಭಾನುವಾರ ಅಲ್ವಾ, ಯಾವುದೋ ಒಂದು ಕಸ್ಟಮರ್ ಮೀಟ್ ಆಗಬೇಕಾಯ್ತು, ಮಾಡ್ಕೊಂಡು. ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಏನಿದು? ಏನು ರೈಸ್ ಅದು? ಬಾಸ್ಮತಿ ರೈಸ್.
ಓ ಒಳಿತು ಮಾಡು ಮನುಷ್ಯ, ಇರೋದು 3 ದಿವಸ. ಬಾಸುಮತಿ ರೈಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅಮ್ಮ ಆಮೇಲೆ ಇದು ಗ್ರೇವಿ, ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಹಂಗಂದ್ರೆ ಬಾಯಲ್ಲಿ ಆಗ್ಲೇ ನೀರು ಬರ್ತಾದೆ. ನಿಜವಾಗ್ಲೂ ಸ್ಮೆಲ್ ಬರ್ತಾ ಇದೆಯಾ? ಇನ್ನೇನು. ಟೈಮ್ ಎಷ್ಟಾಗಿದೆಯಪ್ಪ? ಆಗೈತೆ 12:30. 1 ಗಂಟೆನಾ? ಇಲ್ಲ 12:15. ಕರೆಕ್ಟ್ ಊಟದ ಟೈಮ್ಗೆ ಬಂದಿದ್ದೀನಲ್ಲ, ಇನ್ನ ರೆಡಿ ಮಾಡ್ತಾ ಇದೆಯಲ್ಲ. ಬಿಸಿ ಬಿಸಿ ಬಾರಿಸ್ಬೋದು. ಲೇಟ್ ಆಗಿ ಬರ್ತೀಯೇನೋ, ಎಲ್ಲ ಫುಲ್ ರೆಡಿ ಮಾಡ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಡೋಣ. ಆಮೇಲೆ ಬಂದಾಗ ಮಟನ್ ಮಾಡಿದ್ಯಾ ನೀನು ಅಂತ ಕೇಳ್ತೀಯ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ಬೇಗನೆ ಬಂದ್ಬಿಟ್ಟಿದ್ಯಾ. ಒಂದ್ 10 ನಿಮಿಷ ಇದೊಂದ್ ಸ್ವಲ್ಪ ಇದನ್ ಮಾಡ್ಬಿಟ್ಟು ಅದು ಆರೋಗ್ಬಿಟ್ರೆ ಟೇಸ್ಟ್ ಹೊರಟೋಯ್ತದೆ. ಅದಕ್ಕೆ ದೇವರು ನನ್ನ ಬೇಗ ಕಳ್ಸಿರೋದು ಮನೆಗೆ. ಏನಂತೀಯ? ನನ್ನ ಹಸ್ಬೆಂಡ್ ಕೂಡ ಬೇಗನೆ ಬಂದರು. ಆ ಸ್ಮೆಲ್ಗೆ ಅವ್ರಿಗೆ ಜಾಸ್ತಿ ಹಶ್ವಾಗ್ತಾ ಇತ್ತಂತೆ, ಅದನ್ನೇ ಹೇಳ್ತಾ ಇದ್ರು ಅಷ್ಟೇ. ತಮಾಷೆಯಾಗಿ ತಗೊಳ್ಳಿ, ಯಾರು ಸೀರಿಯಸ್ ಆಗೇನೋ ಅನ್ಕೊಳಕ್ಕೆ ಹೋಗಬೇಡಿ. ಹಾಗೆ ಇವಾಗ ಅನ್ನ ಕೂಡ ಬೆಂದಿದೆ. ಒಂದು 80% ಅನ್ನ ಬೆಂದ ಮೇಲೆ ನಾನು ಈ ಥರ ಬಸ್ಕೊಳ್ತಾ ಇದ್ದೀನಿ. ಹಾಗೆ ಬಿರಿಯಾನಿ ಮಾಡೋಕ್ಕೆ ನಾವು ಒಂದು 2 ವಿಷಲ್ನ ಕೂಗಿಸ್ಕೊಂಡಿದ್ದೆವು ನೋಡಿ, ಅದನ್ನು ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ. ಬೆಂದಿಲ್ಲ ಅಂದರೆ ಈ ಟೈಮಲ್ಲಿ ನಾವು ಇನ್ನೊಂದು ವಿಷಲ್ ಕೂಡ ಕೂಗಿಸ್ಕೊಳ್ಬೋದು. ಹಾಗೆ ಕುಕ್ಕರಿಂದ ದಪ್ಪ ತಳ ಇರುತ್ತಲ್ಲ ಪಾತ್ರೆ, ಅದಕ್ಕೆ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಸರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೈಸ್ ಮಾಡ್ಕೊಂಡಿದ್ನಲ್ಲ, ಆ ರೈಸ್ನ ಮೇಲ್ಗಡೆ ಈ ಥರ ಎಲ್ಲದಕ್ಕೂ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ 2 ಲೇಯರ್ 3 ಲೇಯರ್ ಕೂಡ ಮಾಡ್ಕೊಳ್ಬೋದು. ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ, ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಗೆ ನೀರನ್ನ ಸೇರಿಸ್ಕೊಂಡು ಕಲರಿಂಗ್ಗೆ ಅಂತ ಮೇಲ್ಗಡೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಈ ಥರ ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದೇನಾದರೂ ಇಟ್ಕೊಳ್ಬೇಕು. ನಾನು ಕಲ್ಲನ್ನ ಇಟ್ಟಿದ್ದೀನಿ. ಕಲ್ಲು ಇಟ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ನಾನು ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ದಮ್ ಕಟ್ಟುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಈ ಥರ ದಮ್ ಕಟ್ಟಕ್ಕೆ ಹೋಗಬಾರ್ದು. ಜಾಸ್ತಿ ಹೊತ್ತು ದಮ್ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಮುದ್ದೆ ಥರ ಆಗೋಗ್ಬಿಡುತ್ತೆ. ಮಿನಿಮಮ್ ಅಂದರೆ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಸಾಕು, ಕರೆಕ್ಟಾಗಿರುತ್ತೆ ಅನ್ನ. ಹಾಗೆ ಬಿಡಿ ಬಿಡಿಯಾಗೂ ಕೂಡ ಬರುತ್ತೆ. ಹಾಗೆ ಈ ಮಟನ್ ಗ್ರೇವಿ ಕೂಡ ವಿಷಲೆಲ್ಲ ತಣ್ಣಗಾಗಿ ರೆಡಿಯಾಗಿತ್ತು. ಅದನ್ನು ಕೂಡ ಈ ಥರ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನೋಡೋಕ್ಕಿರ್ಬೋದು, ಸ್ಮೆಲ್ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಟನ್ ಫ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ, ಇಲ್ಲಿ ಇದನ್ನ ಹೊಡೆದಾಕ್ಬಿಟ್ಟೆ, ಮಿಸ್ ಆಗಿ ಕೆಳಗಡೆ ಬೀಳಿಸಿ. ಇದೇ ನಾನೇನಾದ್ರು ಹೊಡೆದಾಕ್ಬಿಟ್ಟಿದ್ದೀರೆ, ಮನೆ ಒಂದು 3 ಬಾಗಿಲು ಆಗಿರೋದು. ನಿಮ್ಗೆ ಒಳಗಡೆ ದುಃಖ ಇದೆ ಅಂತದಲ್ವಾ? ಅಯ್ಯೋ ಹೊಡೆದಾಯ್ತಲ್ಲ ಅಂತ. ಮತ್ತೆ ಸುಮ್ಮನೆ ಒಂದೇ ಒಂದು ನಿಮಿಷದಲ್ಲಿ ಹೊಡೆದಾಕ್ಬಿಟ್ನಲ್ಲ ಅಂತ ಬೇಜಾರು. ಏನೇನು ಬೇಕು ಅಂತ ಹೊಡೆದಾಕಿಲ್ವಲ್ಲ ಬಿಡು. ಇಲ್ಲಿ ಅಂಡೆ ಮೇಲೆ ಇಟ್ಟಿದ್ನಾ, ಇದು ಮಿಸ್ ಆಗಿ ಒಂಚೂರು ಕೈ ತಾಕ್ತು ಅಷ್ಟೇ. ಕೆಳಗಡೆ ಇಂಡಸ್ ವ್ಯಾಲಿದು ಒಂದು ಕಡಾಯಿ ತೊಗೊಂಡಿದ್ದೆ ನೋಡಿ, ಅದು ಮಿಸ್ ಆಗಿ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟೆ, ತುಂಬ ಬೇಜಾರಾಯಿತು. ಏನು ಮಾಡೋದು, ಒಂದೊಂದ್ಸಲ ಈ ಥರ ಆಗೋಗ್ಬಿಡುತ್ತೆ. ಹಾಗೆ ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿದೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಅನ್ನ ಕೂಡ ಮುದ್ದೆ ಥರ ಆಗಿಲ್ಲ, ತುಂಬಾ ಉದ್ರಾಗಿ ಬಂದಿದೆ. ಆ ಗ್ರೇವಿ ಸ್ವಲ್ಪ ನಿಮಗೆ ತೆಳ್ಳಗಿದೆ ಅಂತ ಅನ್ನಿಸ್ತಾ ಇತ್ತಲ್ವ, ಈ ಥರ ನಾವು ಸ್ಟೀಮ್ ಮಾಡ್ಕೊಂಡ್ವಲ್ಲ, ಹಾಗಾಗಿ ಗ್ರೇವಿ ಕೂಡ ಕಂಪ್ಲೀಟಾಗಿ ಡ್ರೈ ಆಗಿದೆ. ಬಿರಿಯಾನಿ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಎಗ್ ಸ್ಯಾಲಡ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನಕಾಳು ಪುಡಿ, ಹಾಗೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ಗೆ ಸ್ಪ್ರಿಂಗ್ ಆನಿಯನ್, ಚೆರಿ ಟೊಮೊಟೊ, ಒಂದು ಅರ್ಧ ಸೌತೆಕಾಯಿ, ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ರೆಡ್ ಬೆಲ್ ಪೆಪ್ಪರ್ ಹಾಗೆ ಗ್ರೀನ್ ಬೆಲ್ ಪೆಪ್ಪರ್ ಎಲ್ಲ ಬರುತ್ತಲ್ಲ, ಅದನ್ನು ಸೇರಿಸ್ಕೊಳ್ಬೋದು. ನಮ್ಮನೆ ಇವತ್ತು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಹಾಕೊಂಡಿಲ್ಲ. ಹಾಗೆ ನಾನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 2 ಮೊಟ್ಟೆ, ಅದನ್ನು ಕೂಡ ಸೇರಿಸ್ಕೊಂಡು ಡ್ರೆಸ್ಸಿಂಗ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿರೋ ಸ್ಯಾಲೆಡ್ ರೆಡಿಯಾಗಿ ಹೋಗ್ಬಿಡುತ್ತೆ. ನನಗೆ ಈ ಸ್ಯಾಲೆಡ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಂದ್ಸಲ
ಸಲ ನೀವು ಟ್ರೈ ಮಾಡಿ ನೋಡಲೇಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಅಡುಗೆ ಪೂರ್ತಿ ಮಾಡೋವರೆಗೂ ಇವ್ರಿಗೆ ಸಮಾಧಾನನೇ ಇಲ್ಲ. ಲೈಟ್ ಹಾಕಪ್ಪು, ಕಾಣಿಸಲ್ಲ. ಚೆನ್ನಾಗಿ ಬೆಂದೈತೆ. ಮಸಾಲೆ ಚೆನ್ನಾಗಿದೆ ಮಟನ್ಗಿಂತ. ಹೌದಾ? ಮಟನ್ ಚೆನ್ನಾಗಿಲ್ವಾ ಹಂಗಾದ್ರೆ? ಸೂಪರ್. ಎಳೆ ಮಟನ್ ಅನ್ಸುತ್ತೆ, ಬೇಗನೆ ಬೆಂದೋಯ್ತು. ಯಾವುದೋ ಸರಿ ಆಗೈತೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಇನ್ನೊಂದು 2 ಪೀಸ್ ತಾಂಬಲ್ಲಿ ಹೇಳ್ತೀನಿ. ಬಿರಿಯಾನಿ ಸಖತ್ತಾಯ್ತೆ. ನಾನು ತಿಂದಿಲ್ಲ, ಪೀಸ್ ತಿಂದ್ಬಿಟ್ಟು ಹೇಳ್ತೀನಿ. ಪೀಸ್ ಚೆನ್ನಾಗೈತೆ. ಇವ್ರು ಡೆಕೋರೇಷನ್ ಮಾಡಿರೋದು ನೋಡಿ. ಹಂಗೆ ಇಟ್ಕೊಂಡು ಫ್ರೈ ಮಾಡಿಸ್ಕೊ. ಚೆನ್ನಾಗೈತೆ, ಎರಡು ಸೂಪರ್ ಆಗೈತೆ ಇವತ್ತು. ಹೌದಾ? ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಚೆನ್ನಾಗಿ ಬಂದಿದೆಯಂತೆ ಟೇಸ್ಟ್. ನಾನು ಹೇಳ್ಕೊಟ್ಟಿಲ್ಲ, ಅವರೇ ನಿಜವಾಗ್ಲೂ ಹೇಳ್ತಾ ಇದ್ದಾರೆ. ನಿಜ ಚೆನ್ನಾಯ್ತಮ್ಮ. ಪಾಪ ನೀನು ತಿನ್ನಕ್ಕಾಯ್ತಿಲ್ವಲ್ಲ, ಅದು ನಮಗೆ ಹೊಟ್ಟೆ ಉರಿತಾ ಇದೆ. ನಾನು ಒಂದ್ಸಲ ಏನಾದರೂ ಮಟನ್ ತಿನ್ಬೇಕಂತ ಆಸೆ, ಆದರೆ ನಂಗೆ ತಿಂದರೆ ಅಲರ್ಜಿ ಆಗುತ್ತೆ, ಅದಕ್ಕೆ ನಾನು ತಿನ್ನಲ್ಲ. ಆ ಥರ ಅಲರ್ಜಿ ಆಗದೆ ಇರೋ ಥರ ಏನಾದರೂ ನಾನು ಆಪ್ಷನ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದ್ಸಲ ಏನಾದರೂ ಅದನ್ನು ಟ್ರೈ ಮಾಡಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗೈತಿ. ಈ ಮಟನ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಜಾಸ್ತಿ ಡೌಟು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ತೀನಾ ಇಲ್ವಾ ಅಂತ. ಇವತ್ತೇನೋ ಕರೆಕ್ಟಾಗಿ ಬಂದ್ಬಿಟ್ಟಿದೆಯಂತೆ. ಇವಾಗ ನಾವು ಊಟ ಮುಗಿಸ್ಕೊಂಡು ಬಿಡ್ತೀವಿ. ಊಟ ಮುಗಿಸ್ಕೊಂಡಾದ್ಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕಿತ್ತು. ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮನೇಲಿ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದೆ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ನಾನು ಈ ಥರ ಲೀಸ್ಟ್ ಮಾಡ್ಕೊತೀನಿ. ಯಾವಾಗ ಏನೇನು ಖಾಲಿಯಾಗಿದೆ ಅದನ್ನು ಹೋಗಿ ತೊಗೊಂಡು ಬರ್ತೀನಿ ಅಷ್ಟೇ. ಮಂತ್ಲಿ ಇಷ್ಟು ತೊಗೊಂಡು ಬರಬೇಕು ಅಥವಾ ವೀಕ್ಲಿ ಇಷ್ಟು ತೊಗೊಂಡು ಬರಬೇಕು ಆ ಥರ ಏನಿಲ್ಲ ನಮ್ಮ ಮನೇಲಿ. ಯಾವಾಗ ಏನು ಖಾಲಿ ಆಗುತ್ತೋ ಅದನ್ನು ತೊಗೊಂಡು ಬರ್ತೀನಿ. ಆದರೆ ಎಲ್ಲದಕ್ಕೂ ಒಂದು ಲೆಕ್ಕ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಹಾಗೆ ಅಲ್ಲಿಂದ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಸಲೂನ್ಗೂ ಕೂಡ ಬಂದಿದ್ದೆ. ಹಾಗೆ ಮೊದಲು ನಾನು ಸ್ಟೆಪ್ ಕಟ್ ಮಾಡಿಸಿದ್ದೆ. ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಲೇಯರ್ ಕಟ್ನ ಮಾಡಿಸ್ದೆ. ನನ್ನ ಹೇರ್ ಸ್ವಲ್ಪ ಬೇಗನೆ ಗ್ರೋತ್ ಆಗುತ್ತೆ, ಆದರೆ ನನಗೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿಸ್ತಾ ಇರ್ತೀನಿ. ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಮೊದಲಿತ್ತಲ್ಲ ಆ ಹೇರ್ ಕಟ್ ಚೆನ್ನಾಗಿತ್ತಾ ಅಥವಾ ಈ ಹೇರ್ ಕಟ್ ಚೆನ್ನಾಗಿದೆಯಾ ಅಂತ ಹೇಳಿ. ಹಾಗೆ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಜಾಸ್ತಿನೂ ಕಟ್ ಮಾಡಿಸ್ತಿಲ್ಲ, ಸ್ವಲ್ಪ ಲೈಟಾಗೆ ಶಾರ್ಟ್ ಮಾಡಿಸಿದ್ದೀನಿ ಅಷ್ಟೇ. ಹಾಗೆ ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ನೀಟಾಗಿ ಕೂರುತ್ತೆ ಅಂತ ಹೇಳಿ. ಅಲ್ಲಿ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಗ್ರಾಸರೀಸ್ ಎಲ್ಲ ತೊಗೊಂಡು ಬರಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 6:30 ಆಗಿತ್ತು. ಮನೆಗೆ ಬಂದಮೇಲೆ ಎಲ್ಲನೂ ಕೂಡ ನಾನು ಇವಾಗ ಬಾಕ್ಸ್ಗೆ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೋಗ್ಬೇಕಾದ್ರೇ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಬೇರೆ ಏನು ತರಕ್ಕೆ ಹೋಗಲಿಲ್ಲ, ಮಾಮೂಲಿಯಾಗಿ ಮನೇಲಿ ಏನೇನು ಖಾಲಿ ಆಗಿದೆ ನೋಡಿ, ತೊಗರಿಬೇಳೆ, ಹುಣಸೆ ಹಣ್ಣು, ಹನಿ ಈ ಥರ ಎಲ್ಲನೂ ತೊಗೊಂಡು ಬಂದೆ. ಹಾಗೆ ಈ ಸಲ ಬ್ಯಾಗ್ರೀಸ್ ಓಟ್ಸು ಸಿಗಲಿಲ್ಲ, ಹಾಗಾಗಿ ಈ ಓಟ್ಸ್ನ ತೊಗೊಂಡು ಬಂದಿದ್ದೀನಿ. ಎಲ್ಲ ಗ್ರಾಸರೀಸ್ನು ಫಿಲ್ ಮಾಡಾದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಈ ಥರ ಈ ಡ್ರಾದಲ್ಲಿ ಎಲ್ಲನೂ ಎತ್ತಿಟ್ಕೊಂಡು ಬಿಡ್ತೀನಿ. ಹಾಗೆ ಮನೆಯಲ್ಲಿ ಸ್ವಲ್ಪ ಮಸಾಲೆ ಪುಡಿಗಳು ಕೂಡ ಖಾಲಿಯಾಗಿತ್ತು, ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ ಇದೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಮಾಮೂಲಿಯಾಗಿ ಸಾಂಬಾರು ಪುಡಿನ ಸಪ್ರೇಟ್ ಮಾಡಿಸ್ತೀನಿ, ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ತೋರಿಸಿದ್ನಲ್ಲ ಆ ಥರ ಇರುತ್ತೆ. ಈ ಥರ ಚಿಕನ್ ಕರಿಗಿರ್ಬೋದು, ಗ್ರೇವಿಗೆ ಈ ಥರ ಧನಿಯಾ ಪುಡಿ ಬೇಕಾಗುತ್ತೆ, ಹಾಗಾಗಿ ಮನೇಲೇ ಮಾಡ್ಕೊಂಡು ಬಿಡ್ತೀನಿ. ಮಾಮೂಲಿಯಾಗಿ ಧನಿಯಾ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಬಿಡ್ತೀನಿ. ಅದೇ ಥರ ಜೀರಿಗೆನೂ ಕೂಡ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊತೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಹಾಗೆ ನಾವು ಗ್ರೈಂಡ್ ಮಾಡುವಾಗಲೂ ಕೂಡ ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದಾದ್ಮೇಲೆ ಗ್ರೈಂಡ್ ಮಾಡಬೇಕು, ಇಲ್ಲಾಂದರೆ ಮುದ್ದೆ ಥರ ಆಗೋಗ್ಬಿಡುತ್ತೆ, ಬೇಗ ಪೌಡರ್ ಕೆಟ್ಟೋಗ್ಬಿಡುತ್ತೆ. ಹಾಗೆ ಅದು ತಣ್ಣಗಾಗೋ ಅಷ್ಟರಲ್ಲಿ ನನಗೆ ಸ್ವಲ್ಪ ಮಾಲ್ಟ್ನ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು
ಮಾಡ್ಕೊತಾ ಇದ್ದೀನಿ. ನಾನು ಒಬ್ಳಿಗೆ ಅಲ್ವಾ, ಬೇರೆ ಇನ್ನೇನು ಮಾಡ್ಕೊಳ್ಳೋದು, ಬರೀ ಈ ಥರ ರಾಗಿ ಮಾಲ್ಟನ್ನ ಮಾಡ್ಕೊಂಡು ಬಿಡೋಣ ಅಂತ ಮಾಡಿಕೊಂಡೆ ಅಷ್ಟೇ. ಅಷ್ಟರಲ್ಲಿ ಧನಿಯಾ ಕೂಡ ತಣ್ಣಗಾಗಿತ್ತು, ಅದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ನಾವು ಪೌಡರ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಬಿಸಿನ ನಾವು ಒಂದೇ ಸಲ ಪುಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು 5 ನಿಮಿಷ ಬಿಟ್ಟು ಆಫು ಆನು ಮಾಡಿ ಪೌಡರ್ ಮಾಡಿಕೊಂಡ್ರೆ ಅದು ಮುದ್ದೆ ಥರ ಆಗಲ್ಲ. ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗೋಗ್ಬಿಡತ್ತೆ. ಒಂದು ರೌಂಡು ಪೌಡರ್ ಮಾಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಾವು ಇನ್ನೊಂದು ರೌಂಡು ಮಾಡ್ಕೊಳ್ಬೇಕು, ಆವಾಗ ಅದು ನೀಟಾಗಿ ಬರುತ್ತೆ. ಪೌಡರ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ತಟ್ಟೆಗೆ ಹಾಕಿ ಬಿಟ್ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾಗಿಬಿಡಲಿ ಅಂತ. ಅದು ತಣ್ಣಗಾದ್ಮೇಲೆ ಈ ಥರ ಗ್ಲಾಸ್ ಜಾರ್ಗಳಿಗೆ ಹಾಕಿ ಎತ್ತಿಟ್ಕೊತೀನಿ. ಹಾಗೆ ನಾನು ಮಾಲ್ಟನ್ನ ಮಾಡ್ಕೊಂಡಿದ್ನಲ್ಲ, ಅದು ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರು, ಈರುಳ್ಳಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ ಇವತ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ರುಚಿಯಾಗಿತ್ತು. ಹಾಗೆ ಇನ್ನು ಟೈಮ್ ಇತ್ತಲ್ಲ, ಆರಾಮಾಗಿ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಫೇಸ್ಗೆ ಪ್ಯಾಕ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಊರಿಂದ ಬಂದಮೇಲೆ ಫೇಸ್ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿತ್ತು, ನನಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನಾವು ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಸ್ಟೀಮ್ ಕೊಟ್ಕೊಂಡಿದ್ದೆ. ಸ್ಟೀಮ್ ಕೊಟ್ಕೊಂಡಿದ್ದು ಆದಮೇಲೆ ನಾನು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಒಂದು ವ್ಲಾಗಲ್ಲಿ ಹೇಳಿದ್ನಲ್ವ, ಹಾಗಾಗಿ ಮತ್ತೆ ಇವತ್ತು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಒಂದು 5 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಡ್ರೈ ಆಗಾಗಿ ಬಿಟ್ಬಿಟ್ಟಿದ್ದೆ. ಆಮೇಲೆ ನಾನು ತಣ್ಣೀರಲ್ಲಿ ಮುಖನ ವಾಶ್ ಮಾಡಿಕೊಂಡು ಇವಾಗ ಒಂದು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಹಾಗೆ 1 ಟೀ ಸ್ಪೂನಷ್ಟು ಮೊಸರು, ಒಂದು ಅರ್ಧ ಪ್ಯಾಕೆಟ್ ನಾನು ಕಾಫಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಪ್ಯಾಕ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಈ ಪ್ಯಾಕ್ನ ನಾವು ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಕತ್ತತ್ರ ಎಲ್ಲ ಟ್ಯಾನ್ ಆಗಿರುತ್ತೆ ನೋಡಿ, ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನನಗಿದು ಫೇವ್ರೆಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ಥರ ಊರಿಗೇನಾದರೂ ಹೋದಾಗ ಬಂದಮೇಲೆ ನಾನು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ. ಎಷ್ಟು ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿರುತ್ತೆ ಅಂದರೆ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಡ್ರೈ ಆದಮೇಲೆ ನಾನು ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊತೀನಿ ಅಷ್ಟೇ. ಬೇಗ ಮಾಡ್ಕೊಂಡು ಬಿಡ್ಬೋದು, ಹಾಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು 6 ಬಗೆಯ ಸ್ಯಾಲೆಡ್ ರೆಸಿಪಿನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಯಾಲೆಡ್ ರೆಸಿಪಿ ಏನಾದರೂ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಬೇಕು ಅಂದರೆ ಮಾತ್ರ ನಾನು ಆ ರೆಸಿಪಿನ ಶೂಟ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.